ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ, ಇದು ಕಾಲರ್ ನೆಕ್ಕು. ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಚೆಸ್ಟ್ ಮೆಜರ್ಮೆಂಟ್ ಬಂದು 10.5 ಇದೆ. 10.5 ಚೆಸ್ಟ್ ಮೆಜರ್ಮೆಂಟ್ ಇದೆ. ನೆಕ್ ಆ್ಯಂಡ್ ಶೋಲ್ಡರ್ ಬಂದು 15.5 ಇದೆ. ತೋರಿಸ್ತೀನಿ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಅಂದರೆ ಸ್ವಲ್ಪ ಕ್ರಾಸಾಗಿ ಇವಾಗ ಸ್ಟಿಚಿಂಗ್ ಮಾಡ್ಕೊಳ್ಳೋದ್ರಿಂದ 15.5 ಶೋಲ್ಡರ್ ಮೆಜರ್ಮೆಂಟ್ ಇದೆ. ಅದರಲ್ಲಿ ನಾವು ಇಲ್ಲಿ ನೆಕ್ ಓಪನಿಂಗು ಪ್ರಿಂಟ್ ಮಾತ್ರ ತೊಗೊಂಡಿದ್ದೀನಿ, 3 ಇಂಚಿಗೆ ತೊಗೊಂಡಿದ್ದೀವಿ. ನೆಕ್ಸ್ಟ್ ಬಂದು ನೋಡಿ, ಇಲ್ಲಿಂದ ಇದು ಡಿಫ್ರೆಂಟ್ ಆಫ್ ನೆಕ್ ಆ್ಯಂಡ್ ಶೋಲ್ಡರು. ಇದರಲ್ಲಿ ನಾನು ಉಳಿದದ್ದು ಈ 3ನ ತೊಗೊಂಡು ಉಳಿದದ್ದನ್ನು ನಾನು ಶೋಲ್ಡರ್ಗಂತ ಇಟ್ಕೊಂಡಿದ್ದೀನಿ. ಆರ್ಮೋಲ್ಸ್ ನೋಡಿ, ಇಲ್ಲಿ ಕ್ರಾಸಾಗೆ ಕಟ್ ಮಾಡ್ಕೊಂಡಿರೋದು. ಒಂದು ಇಲ್ಲಿ 3/4 ಇಂಚು ನೋಡಿ, 3/4 ಇಂಚು 3/4 ಹಿಂಗೆ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಇಲ್ಲಿ 3/4 ಇಂಚ್ ಬರೋ ಥರ ಇಲ್ಲಿ ಕ್ರಾಸಾಗೆ ಕಟ್ಟಿಂಗ್ ಮಾಡ್ಕೊಂಡಿರೋದು. ಇದು ಸ್ಟಿಚಿಂಗ್ ವಿಡಿಯೋ ತೋರಿಸ್ತೀನಿ. ಇದು ನೋಡಿ, ಈ ಥರ ಶೋಲ್ಡ್ರ್ ಆದಾಗ ಇಲ್ಲಿ ಶೇಪ್ ಕೂಡ ನೋಡಿ ಎಷ್ಟಿದೆ. ಯಾವುದು ಬ್ಯಾಕ್ ತೋರಿಸ್ತೀನಿ. ಇಲ್ಲಿಂದ ಬಂದು ಅಂದರೆ ನಮಗೆ ಈ ಮೆಜರ್ಮೆಂಟಿಂದ ತಗೊಂಡ್ರೆ ಟೋಟಲ್ ಬಂದು ಇಲ್ಲಿ 8.75 ಇದೆ. 8.75 ಇದೆ. ಆದರೆ ಇಲ್ಲಿ ಕ್ರಾಸಾಗೆ ನಾವು ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಇದೇ ಮೆಜರ್ಮೆಂಟ್ನ ನಾವು ತೊಗೋಬೇಕಾಗುತ್ತೆ. 7.75 ಬರುತ್ತೆ. 7.75 ಬರುತ್ತೆ. ಈ ಥರ ಒಂದು ಡಿಫ್ರೆಂಟ್ದು. ಇದನ್ನೇ ಹೇಗೆ ಸ್ಟಿಚ್ ಮಾಡಿದ್ರೆ ಇದು ಕಾಲರ್ ನೆಕ್ ಬರೋದು, ಇದನ್ನು ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾವು ನೋಡಿ, ಇದು ಬ್ಯಾಕ್ ಎಲ್ಲ ಈ ಥರ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಇದು ಈ ಥರ ಬರುತ್ತೆ. ಸ್ಟಿಚ್ ಆದಮೇಲೆ ಈ ಥರ ಕಾಲರ್ ಬರುತ್ತೆ. ಇದು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ನಾನು. ಫಸ್ಟಿಗೆ ಬ್ಯಾಕ್ನ ರೆಡಿ ಮಾಡ್ಕೊಳ್ತೀನಿ. ಈ ಬ್ಯಾಕ್ನ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇವಾಗ ಫಸ್ಟಿಗೆ ಇಲ್ಲಿ ಬ್ಯಾಕ್ನ ನಾನು ಪೀಸ್ ಕೊಟ್ಟು ಇದು ಫೋಲ್ಡಿಂಗ್ ಥರ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಪಟ್ಟಿ ಥರ ಮಾಡಿಕೊಂಡು ನಾನು ಉಲ್ಟಾ ಟರ್ನ್ ಮಾಡ್ಕೊಳ್ತೀನಿ. ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಆಲ್ಮೋಸ್ಟ್ ನಿಮಗೆ ಎಲ್ಲ ವಿಡಿಯೋದಲ್ಲೂ ತೋರಿಸಿದ್ದೀನಿ. ಈ ಫ್ಯಾಬ್ರಿಕ್ ಏನಿರುತ್ತಲ್ಲ, ಇದು ಎಕ್ಸ್ಟ್ರಾ ಇರುತ್ತಲ್ಲ, ಆಮೇಲೆ ಬೇಕಾದರೂ ನೀವು ಫೋಲ್ಡಿಂಗ್ ಮಾಡಿ ಎಮ್ಮಿಂಗ್ ಥರ ಮಾಡಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು. ಇವಾಗ ಈ ಥರ ನಾನು ಸ್ಟಿಚ್ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ. ಬ್ಯಾಕು ತುಂಬ ಈಸಿಯಾಗಿ ಕಾಲರ್ ನೆಕ್ನ ಸ್ಟಿಚ್ ಮಾಡ್ಕೋಬೋದು. ಈ ಥರ ನೋಡಿ, ಫಸ್ಟಿಗೆ ನಾವು ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನಮಗೆ ಅಲ್ಲಿ ಒಂದು ಇದು ಮಾಡೋದೇನು ಬೇಕಾಗಿಲ್ಲ. ಎಮ್ಮಿಂಗು ಮತ್ತು ಪಾಯಿಂಟೆಡು ಏನು ಬೇಕಾಗಿರಲ್ಲ. ಈ ಥರ ಅಟ್ಯಾಚ್ ಮಾಡಿದ ಮೇಲೆ ಇಲ್ಲಿ ಕೂಡ ಒಂದು ಸ್ಟಿಚ್ನ ಮಾಡ್ಕೋಬೇಕು. ಇದು ತುಂಬ ಈಸಿ ಮೆಥಡ್ ಇರುತ್ತೆ ನೋಡಿ, ಈಸಿಯಾಗಿ ಮಾಡುವಂಥ ಮೆಥಡ್. ನಾನು ನಿಮಗೆ ಇವತ್ತಿಂದ ಬ್ಲೌಸಲ್ಲಿ ಬ್ಯಾಕು ಮತ್ತು ಫ್ರಂಟು ಅಟ್ಯಾಚ್ ಮಾಡಿ ಕಾಲರ್ದು ಹೇಗೆ ಬರುತ್ತೆ ಫುಲ್ ಫಿನಿಶಿಂಗದು ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಸ್ಲೀವ್ ಅಟ್ಯಾಚ್ ಎಲ್ಲ ನಾನು ನಿಮಗೆ ತೋರಿಸಿರೋದ್ರಿಂದ ನಮಗೆ ಬೇಕಾಗಿರೋದು ಔಟ್ಪುಟ್ ಹೇಗೆ ಬರುತ್ತೆ ಅನ್ನೋದನ್ನ ಅಷ್ಟೇ ನಾವು ನೋಡ್ಕೋಬೇಕಾಗುತ್ತೆ. ಇದು ಸೀದಾ ಇರುತ್ತೆ ನೋಡಿ, ಸೀದಾದಲ್ಲಿ ಫ್ಯಾಬ್ರಿಕ್ನ ಇಟ್ಕೋಬೇಕು. ಇಲ್ಲಿ ನಾವೇನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅದನ್ನು ಈ ಥರ ಇಟ್ಕೊಳ್ಳಿ. ಇದು ಉಲ್ಟಾ ಆದರೂ ಏನು ಪ್ರಾಬ್ಲಮ್ ಇಲ್ಲ, ಸೀದಾ ಆದರೂ ಏನು ಪ್ರಾಬ್ಲಮ್ ಇಲ್ಲ, ನಿಮಗೇನು ಡಿಫ್ರೆನ್ಸ್ ಅಂತ ಅನಿಸಲ್ಲ ನೋಡಿ. ಇಷ್ಟು ಇವಾಗ ಇದನ್ನು ಮಾರ್ಜಿನ್ ನೀಟಾಗಿ ಇಟ್ಕೊಂಡು ನಾವು ಎಷ್ಟು ಮಾರ್ಜಿನ್ ಮಾರ್ಕ್ ಮಾಡ್ಕೊಳ್ತೀವಿ ಅಥವಾ ಎಷ್ಟು ಇಡ್ತೀವಿ ಅನ್ನೋದ್ರ ಮೇಲೆ ಈಕ್ವಲಾಗಿ ಇಟ್ಕೋಬೇಕು. ಇದು ಕಾಟನ್ ಆಗಿರೋದ್ರಿಂದ ಕಾಲರ್ ನೆಕ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಸ್ಟಿಪ್ಪಾಗಿ ಕುತ್ಕೊಂಡಿರುತ್ತೆ. ಹಾಗಾಗಿ ನಿಮಗೆ ಈಸಿ ಆಗುತ್ತೆ ತುಂಬ. ಇದು ನಾರ್ಮಲ್ ಬ್ಲೌಸ್ಗಿಂತನೂ ಕೂಡ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಬಟ್ ಏನಂದರೆ ಕಟ್ಟಿಂಗಲ್ಲಿ ನಾವು ನೀಟಾಗಿ ನೋಡಿಕೊಂಡು ಮಾಡಬೇಕು. ಐನೆಕ್ಕು ಬ್ಲೌಸ್ಗಳದ್ದು ಕಟ್ಟಿಂಗ್ ಕೂಡ ಹಾಕಬೇಕು. ಅದು ಕೂಡ ನಿಮಗೆ ತೋರಿಸ್ತೀನಿ, ಯಾವ ಥರ ತೊಗೋಬೇಕು, ಎಷ್ಟು ಮೆಜರ್ಮೆಂಟ್ ತೊಗೋಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಅರ್ಜೆಂಟ್ ಇರೋದ್ರಿಂದ ನಾನು ಇದ್ರದ್ದು ಸ್ಟಿಚಿಂಗ್ ಕಟ್ಟಿಂಗ್ದು ವಿಡಿಯೋ ಮಾಡಿಲ್ಲ, ಬರೀ ಸ್ಟಿಚಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಇದರದ್ದೇ ನಾನು ವಿಡಿಯೋ ತೋರಿಸ್ತೀನಿ. ಇದೇ ಥರ ಮೆಜರ್ಮೆಂಟಲ್ಲಿ ಕಾಲರ್ ನೆಕ್ಕು ಹೇಗೆ ಐ ನೆಕ್ ಹೊಲಿಯೋದು ಅಂತ
ನಾನು ನಿಮಗೆ ಇದು ಮಾಡಿ ವಿಡಿಯೋನ ಕಟ್ಟಿಂಗ್ ವಿಡಿಯೋ ಹಾಕ್ತೀನಿ. ಇವಾಗ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಮಾತ್ರ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲೇನು ನಾನು ಪಾಯಿಂಟೆಡ್ ಅದು ಏನು ಹಾಕಲ್ಲ, ಇವಾಗ ಸ್ಟಿಚ್ ಹಾಕ್ಕೊಂಡಿರೋದ್ರಿಂದ ಸುಮ್ಮನೆ ಹೀಗೆ ಅಷ್ಟೇ ನೋಡಿ. ಇದು ಸ್ಟಿಪ್ಪಾಗಿರುತ್ತೆ. ನನಗೆ ನೀಟಾಗಿ ಈ ಥರ ಒಂದು ಸರಿ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡು, ಇಲ್ಲಾಂದರೆ ನೀವು ಹೊಸದಾಗಿ ಸ್ಟಿಚ್ ಮಾಡೋರಾದರೆ ಗುಂಡ್ಪಿನ್ ಹಾಕ್ಕೊಳ್ಳಿ. ನಾನು ತೋರಿಸಿದ್ದೀನಲ್ಲ ಸ್ಟಿಪ್ಪಾಗಿ ಕುತ್ಕೊಳ್ಳಿ ಅಂತ. ಇದು ಕಾಟನ್ ಆಗಿರೋದ್ರಿಂದ ನಮಗೆ ಏನು ಬೇಕಾಗಿರಲ್ಲ. ಇದು ಹಾಫ್ ಸ್ಲೀವ್ ಇದೆ, ಫುಲ್ ಸ್ಲೀವ್ ಕೂಡ ಇಲ್ಲ. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮಾಮೂಲಿ ನೆಕ್ ಆದರೆ ಇಲ್ಲಿ ಶೋಲ್ಡ್ರ್ ಬೇರೆ ಥರ ಬಂದಿರುತ್ತೆ. ಇದು ಶೋಲ್ಡ್ರದ್ದು ನೆಕ್ಕು ಸ್ವಲ್ಪ ಬೇರೆ ಥರ ಇರುತ್ತೆ. ಇದನ್ನು ಹೆಮ್ಮಿಂಗ್ ಮಾಡ್ಕೋಬೋದು. ಬೇಕಂದರೆ ನಾವು ಪಾಯಿಂಟೆಡ್ ಕೂಡ ಕೊಟ್ಕೋಬೋದು. ಇದು ಸೇಮ್ ಕಲರ್ ಫ್ಯಾಬ್ರಿಕ್ ಅಥವಾ ಈ ಥರ ಕಲರ್ ಸಿಕ್ಕಿದ್ರೆ ನೀವು ಪಾಯಿಂಟೆಡ್ ಕೊಟ್ಕೊಳ್ಳಿ. ಇಲ್ಲ ಅಂದರೆ ನೀಟಾಗಿ ಎಮ್ಮಿಂಗ್ ಥರ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಇದನ್ನು ಎಮ್ಮಿಂಗ್ ಥರ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಈಗ ಇದು ಬ್ಯಾಕು ರೆಡಿಯಾಗಿದೆ ನೋಡಿ. ಇಷ್ಟು ನೀಟಾಗಿ ರೆಡಿ ಮಾಡ್ಕೋಬೇಕು. ಇವಾಗ ಇದು ನಾವು ಕಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಫ್ರಂಟ್ ಪಾರ್ಟು, ಫ್ರಂಟ್ನ ನೋಡಿಕೊಂಡು ನಾವು ಆಪೋಸಿಟ್ ಬರೋ ಥರ ನಾವೀಗ ಈ ಥರ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ನೋಡಿ. ಈ ಥರ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಹೀಗೆ ಇಟ್ಕೊಳ್ಳಿ. ಈ ಥರ ನೀಟಾಗಿ ಇಟ್ಕೊಂಡು ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡಾದ್ಮೇಲೆ ಇದು ಟರ್ನ್ ಏನು ಮಾಡೋದಿಲ್ಲ ಅಲ್ಲ, ಸೀದಾದಲ್ಲಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಆರ್ಮೋಲ್ಸ್ ಕೂಡ ಜಾಸ್ತಿ ತೊಗೋಬೇಕಾಗುತ್ತೆ. ಶೋಲ್ಡ್ರ್ ಎಷ್ಟು ತೊಗೊಂಡಿರ್ತೀವಲ್ಲ ಅದನ್ನು ನೋಡಿಕೊಂಡು ನಾವು 7.5 ತೊಗೊಂಡ್ರೆ ಕೆಳಗಡೆ 7.5, 7.75, ಮೇಲೆ 7.75 ತೊಗೊಂಡ್ರೆ ಕೆಳಗಡೆನೂ 7.75 ಅದೇ ಥರ ತೊಗೋಬೇಕಾಗುತ್ತೆ. ಇದು ಶೋಲ್ಡ್ರಿಗೆ ಮಾತ್ರ. ಇಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಅದು ಕಟ್ಟಿಂಗ್ಸ್ಗಳು ಬ್ಲೌಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ, ಅಂದರೆ ಡಿಸೈನ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ಬರು ಐನೆಕ್ಕು ಒಂದೊಂದು ಥರ ಇರುತ್ತೆ. ಇದು ಉಲ್ಟಾ ಸೀದಾ ನೋಡ್ಕೊಳ್ಳಿ, ಆಪೋಸಿಟ್ ಬರೋ ಥರ. ಇದು ನಾವು ಆಲ್ರೆಡಿ ಡಾಟ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಈಸಿಯಾಗಿ ನಾವು ಅಪೋಸಿಟ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ನೀಟಾಗಿ ಕಟ್ ಮಾಡಿದ್ರಿ ಫ್ಯಾಬ್ರಿಕ್ನ, ಎಲ್ಲೂ ಒಂದು ಪಾಯಿಂಟ್ ಕೂಡ ನಿಮಗೆ ವ್ಯತ್ಯಾಸ ಆಗಲ್ಲ ನೋಡಿ. ಕೆಳಗಡೆ ಬೇಕಂದರೆ ಈ ಥರ ಮೇಲೆ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಯಾಕಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡಿ. ಒಂದೇ ಸರಿ ಎಲ್ಲ ಥರದ ವೀಡಿಯೋಗಳನ್ನು ನಾವು ಹಾಕೋಕ್ಕಾಗಲ್ಲ, ಯಾಕಂದರೆ ಸೀಸನ್ ವೈಸ್ ಇರುತ್ತಲ್ಲ. ಯಾರಾದರೂ ಕಸ್ಟಮರ್ ಕೇಳಿದಾಗ ನಾನು ಅದೇ ಥರ ಸ್ಟಿಚಿಂಗ್ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ವಿಡಿಯೋ ಹಾಕೋ ಬದಲು ಕಸ್ಟಮರ್ದೇ ಸ್ಟಿಚ್ ಮಾಡಿ ಹಾಕಿದ್ರೆ ತುಂಬ ಖುಷಿಯಾಗುತ್ತೆ ಅಂತ ಯಾವಾಗ ಬರುತ್ತೆ ಅದೇ ಥರ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋಸ್ನ ಹಾಕ್ಬೇಕು ಅಂದ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಇದು ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಬೆಲ್ಟು ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ. ಇವಾಗ ಈ ಥರ ಬೆಲ್ಟ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಡಾಟ್ ಇಟ್ಕೊಂಡು ಅದನ್ನು ಇನ್ನೌಟ್ ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ನೋಡಿ ಈ ಥರ ಇಟ್ಕೊಳ್ಳಿ. ಒಂದು ಆಪೋಸಿಟ್ ಸೈಡಲ್ಲಿ ಸ್ಕಿನ್ನರಿಗಳನ್ನ ರೆಡಿ ಮಾಡ್ಕೋಬೇಕು. ಟಾಪ್ ಸೈಡಲ್ಲಿ ಈ ಥರ ನೋಡ್ಕೋಬೇಕು. ಇದು ಒಂದು ಸೈಡ್ ಬರಬೇಕಾದ್ರೆ ಇದು ಆಪೋಸಿಟ್ ಈ ಥರ ಇಟ್ಕೋಬೇಕು. ಉಲ್ಟಾ ಸೀದಾ ನೋಡ್ಕೊಳ್ಳಿ. ಇವಾಗ ಇದು ಒಂದು ಸೈಡು ಇದು ಒಂದು ಸೈಡು, ಈ ಕಡೆ ಸೈಡೇ ಇದು ಸ್ಟಿಚಿಂಗ್ ಬರಬಾರ್ದು. ಈ ಥರ ಈ ಸೈಡ್ ಒಂದು ಆ ಸೈಡ್ ಒಂದು ಹಾಕೋಬೇಕು. ಬೆಲ್ಟು ರೆಡಿ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಸ್ಟಿಫ್ನೆಸ್ ಇರುತ್ತೆ ನಿಮಗೆ. ಈ ಥರ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ 2 ಲೇಯರ್ ಬರುತ್ತಲ್ಲ, ಅದಕ್ಕೋಸ್ಕರ ನಿಮಗೆ ಅದು ಕರೆಕ್ಟಾಗಿ ಬರ್ತಾಯಿಲ್ಲ ಹೊಸದಾಗಿ ಕಲಿಯೋರು ಈ ಥರ ಒಂದು ಸ್ಟಿಚ್ ಕೂಡ ಹಾಕೊಳ್ಳಿ. ತುಂಬ ಈಸಿ ಮೆಥಡಲ್ಲಿ ನಿಮಗೆ ಕನ್ಫ್ಯೂಸ್ ಆಗದೆ ಇರೋ ಥರ ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ಸ್ಟಿಚಿಂಗ್ ವಿಡಿಯೋಗಳನ್ನು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಸ್ಟಿಚಿಂಗ್ ವಿಡಿಯೋನ ಹಾಕ್ತಾಯಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಯಾಕಂದರೆ ನೋಡಿ ಇದು ಡಿಫ್ರೆಂಟಾಗಿ ಒಂದೊಂದು ಬ್ಲೌಸ್ದು ಸ್ವಲ್ಪ ಚೇಂಜಸ್ ಇರುತ್ತಲ್ವ. ಬರೀ ಕಟ್ಟಿಂಗ್ ವಿಡಿಯೋದಲ್ಲೇ ಆದರೆ ಬರೀ ಕಟ್ಟಿಂಗ್ ಆದರೂ ಸ್ಟಿಚಿಂಗ್ ಹೇಗೆ ಮಾಡೋದು ಅನ್ನೋ ಮೆಥಡು ಕೂಡ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಈ ಥರ ಫಸ್ಟಿಗೆ ನೋಡಿ ಡಾಟ್ ರೆಡಿ ಮಾಡ್ಕೊಳ್ಳೋಣ.
ಎರಡು ಕಡೆ ಡಾಟ್ನ ಈ ಥರ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಅಂತೂ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ನಾವೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದೇ ಮಾರ್ಕ್ಗೆ ನಾವು ಡಾಟ್ನ ಸ್ಟಿಚ್ ಮಾಡ್ಕೊಳ್ಳೋಣ. ನೀವು ಎರಡೆರಡು ಸ್ಟಿಚ್ನ ಹಾಕ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಳ್ಳಿ ಮತ್ತು ಎರಡೆರಡು ಸ್ಟಿಚ್ನ ಹಾಕ್ಕೊಳ್ಳಿ. ಹೊಸ್ದಾಗಿ ಕಲಿಯೋರು ಕೆಲವೊಂದು ಸರಿ ಇದು ಲಾಕ್ ಆಗಲಿಲ್ಲ ಅಂದರೆ ಬೇಗ ಓಪನ್ ಆಗಿಬಿಡುತ್ತಲ್ಲ, ಅದಕ್ಕೋಸ್ಕರ ಎರಡೆರಡು ಸ್ಟಿಚ್ನ ಹಾಕ್ಕೊಳ್ಳಿ. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಕಟ್ಟಿಂಗ್ ಕರೆಕ್ಟಾಗಿ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ಸ್ಟಿಚಿಂಗ್ ಕೂಡ ತುಂಬ ಈಸಿಯಾಗಿ ಬರುತ್ತೆ. ಮಿಷಿನಲ್ಲಿ ಈಸಿಯಾಗಿ ಮಾಡುವಂಥದ್ದು ನೋಡಿ ಈ ಥರ. ಈಗ ಇದು ನೋಡಿ, ನಾವಿವಾಗ ಕಪ್ಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆಯಲ್ಲ. ಈಗ ಇಟ್ಕೊಳ್ಳೋಣ. ಇದು ಸೀದಾದಲ್ಲಿರಬೇಕಾದ್ರೆ ಇಲ್ಲಿ ನೋಡ್ಕೋಬೇಕು. ಇಲ್ಲಿ ಕಿನಾರಿ ಔಟ್ಸೈಡ್ ಇನ್ಸೈಡ್ ಹತ್ರ ಒಂದು ಸೈಡ್ ಇರುತ್ತಲ್ಲ, ಅದನ್ನ ನೋಡ್ಕೋಬೇಕು. ಹೀಗೆ ಹಾಕಿದ್ರೆ ಇದು ಮೇಲೆ ಬರುತ್ತೆ. ಅದಕ್ಕೋಸ್ಕರ ಇನ್ನೊಂದು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಈಸಿಯಾಗಿ ಒಂದು ಪಾಯಿಂಟು ಬಿಡಿ ಬಿಡಿಯಾಗಿ ಹೇಳಿದರೆ ನಾವು ಅರ್ಥ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಥರ ಒಂದು ಸ್ಟಿಚ್ನ ಫಸ್ಟಿಗೆ ಹಾಕೊಳ್ಳೋಣ. ಇವಾಗ ನಾವು ಇದು ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ನೆಕ್ಸ್ಟು ನಮ್ಮ ಕಾಲರ್ ಅಟ್ಯಾಚಿಂಗು ತುಂಬ ಈಸಿಯಾಗಿ, ಅಂದರೆ ಐ ನೆಕ್ ಈಸಿಯಾಗಿರುತ್ತೆ. ಕಾಲರ್ ಅಟ್ಯಾಚಿಂಗ್ ಬ್ಲೌಸ್ ಕೂಡ ನಾನು ತೋರಿಸ್ತೀನಿ ನೋಡಿ. ಈ ಥರ ಹೀಗಿಟ್ಕೊಂಡು ಇನ್ಔಟ್ ಮಾಡ್ಕೊಳ್ಳೋದಾದರೆ ಇದನ್ನು ಒಳಗಡೆ ಹಾಕ್ಕೊಂಡು ನಾವು ಮಾಡ್ಕೋಬೋದು. ಓವರ್ಲಾಕ್ ಮಾಡ್ಕೋತೀವಿ ಅಂದರೂ ಕೂಡ ನೀವು ಓವರ್ಲಾಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕಂಪಲ್ಸರಿ ಎರಡು ಸ್ಟಿಚ್ಗಳನ್ನ ಹಾಕ್ಕೊಳ್ಳಿ. ನೋಡಿ ಈ ಥರ ಎರಡು ಸ್ಟಿಚ್ಗಳನ್ನ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡ್ಮೇಲೆ ಇದನ್ನು ಈ ಥರ ತೆಗೆದಾಗ ನಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈ ಥರ ಎರಡು ಫ್ರಂಟ್ ಭಾಗಗಳಿರುತ್ತಲ್ಲ, ಲೆಫ್ಟ್ ರೈಟ್ ಎರಡೂ ನಾವು ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ ಹಾಕೊಳ್ಳಿ. ಇಲ್ಲ ಅಂದರೂ ಕೂಡ ನೀವು ಹಾಗೆ ಬಿಟ್ಕೋಬೋದು, ತೊಂದರೆ ಇಲ್ಲ. ನಿಮಗೆ ಈ ಸ್ಟ್ರೇಟ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ಟ್ರಿಮ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ನೀಟಾಗಿ ಈ ಥರ ಇಟ್ಕೊಳ್ಳಿ. ಈಕ್ವಲ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಏನು ಬಂದಿರುತ್ತಲ್ಲ ಅದನ್ನು ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಇವಾಗ ಅಟ್ಯಾಚ್ ಮಾಡ್ಕೊಳ್ಳೋಣ. ಬೆಕ್ಕು ಮತ್ತು ಫ್ರಂಟ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಅಟ್ಯಾಚ್ ಮಾಡೋಕ್ಕೆ ಮುಂಚೆ ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ನಾನು ಈ ಪಟ್ಟಿನೂ ಕೂಡ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋವಾಗ ನೋಡ್ಕೋಬೇಕು ಕಸ್ಟಮರ್ದು ಯಾವ ಕಡೆ ಉಕ್ಸು ಇರುತ್ತೆ ಅಂತ ನೋಡ್ಕೋಬೇಕು, ರೈಟು ಲೆಫ್ಟು ಅಂತ. ಇವಾಗ ನಾನು ಇದನ್ನು ನೋಡಿ ಈ ಥರ ನೋಡ್ಕೊಳ್ಳಿ, ಉಲ್ಟಾ ಸೀದಾ ನೋಡಿಕೊಂಡು ಹಾಕ್ಕೊಳ್ಳಿ. ಕೆಲವ್ರಿಗೆ ಈ ಕಡೆ ಕಾಜಾ ಪಟ್ಟಿ ಬರುತ್ತೆ, ಕೆಲವ್ರಿಗೆ ಲೆಫ್ಟ್ ಸೈಡ್ ಬರುತ್ತೆ, ರೈಟ್ ಸೈಡ್ ಬರಲ್ಲ. ಯಾಕಂದರೆ ಕೆಲವ್ರಿಗೆ ಅದೇ ರೂಢಿಯಾಗಿರುತ್ತೆ. ನಾವು ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಕಸ್ಟಮರ್ ಹತ್ರ ಬ್ಲೌಸ್ ಹೇಗಿರುತ್ತೆ ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಥರ ಮಾಡ್ಕೊಳ್ಳಿ. ಈ ಥರ ಓಪನ್ ಮಾಡಿಕೊಂಡು ಈ ಥರ ಸ್ಟಿಪ್ಪಾಗಿ ಇಲ್ಲಿ ಒಂದು ಸ್ಟಿಚ್ನ ಹಾಕೋಬೇಕು. ನೋಡಿ ಈಸಿಯಾಗಿ, ಅಂದರೆ ನೀವು ಕಾಟನ್ ಫ್ಯಾಬ್ರಿಕಲ್ಲಿ ನೀವು ಕಾಲರ್ನೇ ಕಲೀರಿ, ಬೇರೆ ಫ್ಯಾಬ್ರಿಕಲ್ಲಿ ಕಲಿಯೋಕ್ಕೆ ಹೋದರೆ ನಿಮ್ಗೆ ಅಷ್ಟೊಂದು ಕರೆಕ್ಟಾಗಿ ಕುತ್ಕೊಳ್ಳಲ್ಲ. ನಾನು ಇನ್ನು ಸ್ವಲ್ಪ ಕಟ್ಟಿಂಗ್ ವೀಡಿಯೋಸ್ನ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಗುರುಗಳು ಇದ್ದಾರೆ, ಅವ್ರದ್ದು ಮೆಥಡಲ್ಲಿ ನಾನು ಅವರು ಕಟ್ಟಿಂಗ್ ಮಾಡುವಾಗ ಕೂಡ ಅವ್ರದ್ದು ಏನಾದರೂ ಒಪ್ಕೊಂಡ್ರೆ ಅದು ವೀಡಿಯೋಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ಪ್ಲೀಸ್ ನನ್ನದು ವೀಡಿಯೋಸ್ ಆದಷ್ಟು ಸ್ಟಿಚಿಂಗ್ ವೀಡಿಯೋ, ಕಟ್ಟಿಂಗ್ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆವಾಗ ನಿಮಗೆ ಒಳ್ಳೊಳ್ಳೆ ಕಂಟೆಂಟು ಮತ್ತು ಇದು ಸಿಗುತ್ತೆ, ಪಾಯಿಂಟ್ಗಳು, ವೆರೈಟಿ ಆಫ್ ಸ್ಟಿಚಿಂಗ್ ಸ್ಟೈಲ್ಗಳನ್ನ ನೀವು ನೋಡ್ಬೋದು. ಒಂದೊಂದು ಒಬ್ಬೊಬ್ಬರು ಸ್ಟೈಲಲ್ಲಿ ಚೇಂಜಸ್ ಇರುತ್ತಲ್ಲ, ಅದಕ್ಕೋಸ್ಕರ ಇವಾಗ ಈ ಕಡೆ ರೆಡಿ ಆಯ್ತಲ್ಲ, ಈಗ ನೋಡ್ಕೋಬೇಕು. ಈಗ ನೋಡಿ ಇದನ್ನು ಹಾಕ್ಕೊಳ್ಳೋದ್ರಲ್ಲಿ ತುಂಬ ಕನ್ಫ್ಯೂಸ್ ಆಗುತ್ತೆ. ಇದು ಟಾಪ್ ಸೈಡ್ ಬರಬೇಕಾದಾಗ ಇದನ್ನ ಉಲ್ಟಾದಲ್ಲಿ ಇಟ್ಕೋಬೇಕು. ಈ ಥರ ಉಲ್ಟಾದಲ್ಲಿ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಸೀದಾದಲ್ಲಿರಬೇಕು, ಯಾವಾಗಲೂ ಒಂದು ಉಲ್ಟಾದಲ್ಲಿರಬೇಕು. ಹೊಸ್ದಾಗಿ ಕಲಿಯೋರಿಗೆ ಫ್ರಂಟ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಅಟ್ಯಾಚ್ ಮಾಡೋದನ್ನೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಒಂದು 2 ಬ್ಲೌಸ್ದು ಸೇರಿಸಿ ಹಾಕ್ತೀನಿ, ಅಂದರೆ ಲೆಫ್ಟ್ ಮತ್ತು ರೈಟು. ಕೆಲವರು
ಈ ಸೈಡ್ ಹುಕ್ಸ್ ಬೇಡ ಅಂತಾರೆ, ಈ ಸೈಡ್ ಹುಕ್ಸ್ ಬೇಕಂತಾರೆ. ಅದೆರಡದ್ದು ಸೇರಿ ಕನ್ಫ್ಯೂಸ್ ಆಗದೆ ಇರೋ ಥರ ಒಂದು ವಿಡಿಯೋ ಬರೀ ಸ್ಮಾಲ್ ಚಿಕ್ಕದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಮಾಡಿಕೊಡಿ. ಇಲ್ಲಾಂದರೆ ನೀವು ಈ ಥರ ಸ್ಟಿಚ್ ಮಾಡ್ಕೊಬೋದು. ಈ ಥರ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಅದು ಕರೆಕ್ಟಾಗಿ ಗೊತ್ತಾಯಿಲ್ಲ ಅಂದರೆ ಈ ಥರ ಸ್ಟಿಚ್ ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ. ಆವಾಗ ನಿಮಗೆ ನೀಟಾಗಿ ಬರುತ್ತೆ. ಇದನ್ನು ಕರೆಕ್ಟಾಗಿ ಈ ಥರ ಹಾಕ್ಕೊಂಡಿದ್ದೀವಲ್ಲ, ಇವಾಗ ನೋಡಿ ಇನ್ನೂ ಕರೆಕ್ಟಾಗಿ ನಿಮಗೆ ಬರುತ್ತೆ. ಈ ಥರ ಆದಮೇಲೆ ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಅಂದರೆ ರಫಿಂಗ್ ಮಾಡ್ಕೊಳ್ಳೋದು. ಇವಾಗ ಈ ಥರ ಇಟ್ಕೊಂಡು ಇಲ್ಲಿ ನೋಡ್ಕೋಬೇಕು. ಈ ಎಡ್ಜಿಗೂ ನೋಡಿಕೊಂಡ್ರೆ ನೋಡಿ ಕರೆಕ್ಟಾಗಿದೆ. ಈ ಎಕ್ಸ್ಟ್ರಾ ಏನಿದೆ ಅದನ್ನು ಈ ಥರ ಟ್ರಿಮ್ ಮಾಡ್ಕೊಳ್ಳೋಣ. ಇವಾಗ ಇದು ರೆಡಿಯಾಗಿದೆ. ಈಗ ರೆಡಿ ಆದಮೇಲೆ ನಾವು ಬ್ಯಾಕ್, ನಾನು ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಮುಂಚೆನೇ ನಿಮಗೆ ಕಾಲರ್ದು ಫಿನಿಶಿಂಗ್ನ ತೋರಿಸ್ತಾ ಇದ್ದೀನಿ. ಇದನ್ನು ನೋಡ್ಕೊಳ್ಳಿ. ಇದು ಸೀದಾ ಇದ್ದಾಗ ಈ ಪ್ರಿಂಟನ್ನ ಉಲ್ಟಾ ಹಾಕ್ಕೊಳ್ಳಿ. ಉಲ್ಟಾ ಹಾಕ್ಕೊಂಡು ಈ ಥರ ಕ್ರಾಸಾಗಿ ಇಟ್ಕೊಳ್ಳಿ. ಕಟ್ಟಿಂಗ್ ಕ್ರಾಸಾಗಿರುತ್ತಲ್ಲ, ಈ ಥರ ಕ್ರಾಸಾಗಿ ಇದೆರಡು ಈಕ್ವಲ್ ಆಗಿ ಇಟ್ಕೊಳ್ಳಿ. ನೀವು ಎಷ್ಟು ಮಾರ್ಜಿನ್ ಹಿಡಿತೀರಾ ಅಂತ ನೋಡ್ಕೊಳ್ಳಿ. ರೆಗ್ಯುಲರಾಗಿ ಎಷ್ಟು ಮಾರ್ಜಿನ್ ಹಿಡಿತೀರಾ ಅದೇ ಮಾರ್ಜಿನ್ನ ಈ ಥರ ಇಟ್ಕೋಬೇಕು. ಇಲ್ಲೇನಾದರೂ ಎಕ್ಸ್ಟ್ರಾ ಬಂದರೆ ಟ್ರಿಮ್ ಮಾಡ್ಕೊಳ್ಳಿ. ಈ ಪಾಯಿಂಟ್ಗೆ ನೀಟಾಗಿ ಇಟ್ಕೊಳ್ಳಿ. ಆ ಕಡೆ ಎಷ್ಟು ಹಿಡ್ದಿದ್ದೀರಾ ಈ ಕಡೆ ಕೂಡ ಅಷ್ಟೇ ಹಿಡಿಬೇಕು. ಇದು ಸ್ಟಿಚ್ನ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಶೋಲ್ಡ್ರ್ ಹತ್ರ ಯಾವಾಗಲೂ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಒಂದೊಂದ್ಸರಿ ಸ್ಟಿಚಿಂಗ್ ಕರೆಕ್ಟಾಗಿಲ್ಲ ಅಂದರೆ ನಿಮಗೆ ಕರೆಕ್ಟಾಗಿ ಬರೋಲ್ಲ. ಈ ಥರ ಹಾಕಿದ ಮೇಲೆ ನಿಮ್ಮದು ಯಾರಾದರೂ ಓವರ್ಲಾಕ್ ಇದ್ದರೆ ಇದನ್ನು ಓವರ್ಲಾಕ್ ಮಾಡ್ಕೊಳ್ಳಿ. ನಾನು ಓವರ್ಲಾಕ್ ಮಾಡ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಇದು ಈ ಥರ ಕಾಲರು. ಇದು ಎರಡು ಈ ಥರ ಐ ನೆಕ್ಕಲ್ಲಿ ಈ ಥರ ಬರುತ್ತಲ್ಲ, ಈ ಥರ ಇಲ್ಲ. ಇದು ಸ್ವಲ್ಪ ಹೀಗೆ ಬರುತ್ತೆ, ಸ್ವಲ್ಪ ಈ ಸ್ಟೈಲಲ್ಲಿ ಬರುತ್ತೆ. ಅರ್ಧ ಇಂಚು ಬ್ಯಾಕು ಮೇಲೆ ಬರುತ್ತೆ. ಈಗ ಇದನ್ನು ಹೆಮ್ಮಿಂಗಲ್ಲಿ ಟರ್ನ್ ಮಾಡ್ಕೊಳ್ಳೋಣ. ಇದು ನೋಡಿ ಈ ಥರ ಕ್ರಾಸಾಗಿ ಇಟ್ಕೊಳ್ಳಿ. ಕ್ರಾಸಾಗಿ ಇಟ್ಕೊಂಡು ನೀಟಾಗಿ ಈ ಥರ ಇಟ್ಕೊಂಡು ಇಲ್ಲಿಂದ ನಿಮಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಪ್ರಾಕ್ಟೀಸ್ ಇರೋರು ಒಂದು ಕಾಲಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಸ್ಕೇಲ್ ಇಟ್ಕೊಂಡು ಕಟ್ ಮಾಡಿ. ನಮಗೆ ಪ್ರಾಕ್ಟೀಸ್ ಆಗಿರೋದ್ರಿಂದ ನಾವು ಈ ಥರ ಕ್ರಾಸಾಗಿ ಇದನ್ನು ಕಟ್ ಮಾಡ್ಕೋತೀವಿ. ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ನೋಡಿ ಈ ಥರ ತೊಗೊಳ್ಳಿ. ಈ ಥರ ಎಲ್ಲ ಜಾಯಿಂಟ್ ಮಾಡ್ಕೊಂಡ್ಮೇಲೆ ಯಾವ ಸೈಡಿಂದ ನೀವು ಅಟ್ಯಾಚ್ ಮಾಡ್ತೀರಾ ಅಂತ ನೋಡ್ಕೊಳ್ಳಿ. ಪೈಪಿಂಗ್ ಕೊಡೋದಾದರೆ ಅದು ಬೇರೆ ಥ್ರೆಡ್ ಪೈಪಿಂಗ್ ನಾನು ನಿಮ್ಗೆ ತೋರಿಸಿದ್ದೀನಲ್ಲ ಆ ಥರ ಕೊಡಿ. ನಾನು ಇದಕ್ಕೆ ಥ್ರೆಡ್ ಪೈಪಿಂಗ್ ಏನೂ ಕೊಡ್ತಾಯಿಲ್ಲ, ಎಮ್ಮಿಂಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅವ್ರು ಪ್ಯಾಟರ್ನ್ ಕೊಟ್ಟಿರೋದ್ರಲ್ಲಿ ಎಮ್ಮಿಂಗ್ ಇದೆ, ಅದಕ್ಕೆ ನಾವು ಎಮ್ಮಿಂಗ್ ಮಾಡ್ತಾಯಿದ್ದೀವಿ. ಇದನ್ನು ಬ್ಯಾಕ್ ಸೈಡ್ಗೆ ಈ ಥರ ಟರ್ನ್ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟು ಈ ಥರ ನಾವು ಇಲ್ಲಿ ಗ್ಯಾಪ್ನ ಕರೆಕ್ಟಾಗಿ ಮಾಡ್ಕೋಬೇಕು. ಬಾಡಿ ಪೀಸ್ನ ಯಾವಾಗಲೂ ಎಳಿಬಾರ್ದು. ಈಗ ನಾವೇನು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನೇ ನಾವು ತಿರುಗಿಸ್ಕೊಂಡು ಹೋಗಬೇಕು. ಈ ಥರ ಇದನ್ನು ಕಾಲರಿಂಗ ಈ ಥರನೂ ಫ್ರಂಟಲ್ಲೂ ಕೂಡ ನಾವು ಇದನ್ನು ಈ ಥರ ಕೂಡ ನಾವು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ ಈಗ ಇಟ್ಕೊಳ್ಳಿ. ನಾವು ಏನಿದ್ರು ಲೈನಿಂಗ್ನ ಅಡ್ಜಸ್ಟ್ ಮಾಡಬೇಕೇ ಹೊರತು ಬಾಡಿ ಪೀಸ್ನ ಯಾವುದೇ ಕಾರಣಕ್ಕೂ ಎಳಿಬೇಡಿ. ಓಕೆ, ಇಲ್ಲ ಅಂದರೆ ನಿಮಗೆ ಕರೆಕ್ಟಾಗಿ ಬರಲ್ಲ. ಇಲ್ಲಿ ಅರ್ಧ ಇಂಚನ್ನು ಬಿಟ್ಕೊಂಡು ಉಲ್ಟಾ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೀವು ಸಿಸರ್ ತೊಗೊಂಡು ಇಲ್ಲಿ ಒಂದು ಈ ಥರ ನ್ಯಾಚ್ಗಳನ್ನ ಕೊಡಬೇಕು. ನ್ಯಾಚ್ ಕೊಡಲಿಲ್ಲ ಅಂದರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರಲ್ಲ. ಎಲ್ಲ ಕಡೆ ಕೊಡಿ, ಎಲ್ಲಿ ಸಾಧ್ಯ ಆಗುತ್ತೋ ಆ ಕಡೆ ಎಲ್ಲ ನೀವು ಶೇಪ್ ಇರೋ ಕಡೆ ಈ ಥರ ಬೆಂಡ್ ಬರೋ ಥರ ನೀಟಾಗಿ ಕೊಡಬೇಕು. ಇದಾದಮೇಲೆ ನೋಡಿ ಈ ಥರ ನ್ಯಾಚ್ ಮಾಡ್ಕೊಳ್ಳಿ. ನ್ಯಾಚ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದೇ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನು ನಾವು ಸ್ಟಿಚಿಂಗ್ ಮಾಡಿರ್ತೀವಲ್ಲ ಅದಕ್ಕೇ ಈ ಥರ ಲೈನಿಂಗ್ನ ಟರ್ನ್ ಮಾಡಿ. ಈ ಥರ ಟರ್ನ್ ಮಾಡಿ, ಈ ಟರ್ನ್ ಮಾಡಿರೋ ಪಾಯಿಂಟ್ ಇಷ್ಟು ಜಾಗ ಇರುತ್ತಲ್ಲ ಅದ್ರ ಮೇಲೇ ನೀವು ಕರೆಕ್ಟಾಗಿ ತೋರಿಸ್ತೀನಿ. ಈ ಥರನೇ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೀಟಾಗಿ ಇಟ್ಕೊಳ್ಳಿ. ಈ ಥರ ಪೂರ್ತಿಯಾಗಿ ಒಂದೇ ಲೆವೆಲಿಗೆ
ಇಲ್ಲಿ ಫ್ಯಾಬ್ರಿಕ್ ಏನಿರುತ್ತಲ್ಲ ನಾವು ಅಟ್ಯಾಚ್ ಮಾಡಿರೋದು, ಅದಕ್ಕೇ ನಾವು ಇದನ್ನು ಉಲ್ಟಾ ಮಾಡಿದ್ರೆ ನಾವು ಕರೆಕ್ಟಾಗಿ ಮಾರ್ಜಿನ್ ಹಿಡ್ದಿದ್ದೀವಿ ಅಂತ ಹೇಳಿದ್ರೆ ಅದೇ ಮಾರ್ಜಿನಲ್ಲಿ ಒಂದೇ ಲೆವೆಲಿಗೆ ಬರುತ್ತೆ, ಆ ಕಡೆ ಈ ಕಡೆ ಬರಲ್ಲ. ನಾವು ಅಟ್ಯಾಚಿಂಗ್ನ ಕರೆಕ್ಟಾಗಿ ಮಾಡ್ಕೋಬೇಕು. ಮೇಯ್ನು ಅಟ್ಯಾಚಿಂಗ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಪಾಯಿಂಟ್ ನಾವು ಎಮ್ಮಿಂಗ್ ಮಾಡುವಾಗ ಕೂಡ ಶೇಪು ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕದು ಬಂದಿರುತ್ತೆ. ಅದಕ್ಕೆ ಇದನ್ನು ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಈ ಥರ ಎಮ್ಮಿಂಗ್ ಮಾಡೋದು ತುಂಬ ಈಸಿ. ಕೆಲವರು ನಮಗೂ ಕಸ್ಟಮರು ಪಾಯಿಂಟೆಡು ಪೈಪಿಂಗು ಏನು ಕೇಳಲ್ಲ, ಈ ಥರ ಎಮ್ಮಿಂಗೇ ಬೇಕಂತ ಹೇಳ್ತಾರೆ. ನೋಡಿ ಈ ಥರ ಇವಾಗ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊಂಡು ಎಮ್ಮಿಂಗ್ ಮಾಡ್ಕೊಳ್ಳೋಣ. ಓಕೆ, ಈ ಥರ ಒಂದು ಸ್ಟಿಚ್ನ ಹಾಕ್ಕೊಂಡು ಎಮ್ಮಿಂಗ್ ಆದಮೇಲೆ ಬಿಚ್ಕೋಬೇಕು. ಇವಾಗ ನೋಡಿ ಇದು ಪೂರ್ತಿ ಔಟ್ಪುಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಸ್ಲೀವ್ ಅಟ್ಯಾಚ್ ಮಾಡಿದ್ಮೇಲೆ ಫೈನಲ್ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ಕಾಲರ್ ಬರುತ್ತೆ. ಫ್ರಂಟ್ಗಿಂತ ಬ್ಯಾಕು ಸ್ವಲ್ಪ ಮುಂದೆ ಬಂದಿರುತ್ತೆ. ನೋಡಿ ಈ ಥರ ಕಾಲರು ಹೀಗಿರುತ್ತೆ. ಈಗ ಫುಲ್ ತೋರಿಸ್ತೀನಿ. ಇವಾಗ ನೋಡಿ ಪೂರ್ತಿ ಸ್ಲೀವ್, ಇದು ಹಾಫ್ ಸ್ಲೀವ್ ಹೇಳಿದರು, ಹಂಗಾಗಿ ಹಾಫ್ ಸ್ಲೀವು ನೋಡಿ ಪೂರ್ತಿ ನೆಕ್ಕು ಈ ಥರ ಬಂದಿದೆ. ಈ ಥರ ಸ್ಟಿಚಿಂಗ್ ಆಗಿದೆ. ಇದು ಹಾಫ್ ಸ್ಲೀವ್ ಇದೆ. ಇದು ನಾನು ನಿಮ್ಗೆ ತೋರಿಸಿದ್ನಲ್ಲ, ಈ ಥರ ನೆಕ್ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.